ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಇಟ್ಟುಕೊಂಡಿದ್ದವರಿಗೆ ಶಾಕ್. ಅನುಮಾನಾಸ್ಪದ ಬಿಪಿಎಲ್ ಕಾರ್ಡ್ದಾರರಿಗೆ ನೋಟಿಸ್. ರಾಜ್ಯ ಸರ್ಕಾರ ಅಂತ್ಯೋದಯ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿದ್ದು, ಆಹಾರ ಇಲಾಖೆಯ ಮಾನದಂಡಗಳನ್ನು ಉಲ್ಲಂಘಿಸಿದ ಕಾರ್ಡ್ದಾರರಿಗೆ ಇಲಾಖೆ ಬಿಗ್ ಶಾಕ್ ಅನ್ನ ನೀಡಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರನ್ನ ರದ್ದು ಮಾಡಲು ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದ್ದು, ಹಂತ ಹಂತವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸುತ್ತಾ ಬಂದಿದೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗಿದ್ದು, ಬಿಪಿಎಲ್ ವ್ಯಾಪ್ತಿಯ ಹೊರತಾಗಿ ಇರುವವರಿಗೂ ಶಾಕ್ ಅನ್ನ ನೀಡಿದ್ದು, ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಹೌದು, ತುಮಕೂರು ಆಹಾರ ಇಲಾಖೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದ್ದು, ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿ ನೋಟಿಸ್ ಅನ್ನ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಇಟ್ಟುಕೊಂಡಿದ್ದವರಿಗೆ ಮುಲಾಜಿಲ್ಲದೆ ನೋಟಿಸ್ ಅನ್ನ ನೀಡಲಾಗಿದ್ದು, ಬಡವರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಬಡವರು ಮಾತ್ರ ಪಡೆಯುವಂತೆ ಇಲಾಖೆ ಮಾಡ್ತಾ ಇದ್ದು, ಬಿಪಿಎಲ್ ಕಾರ್ಡ್ ಹೆಸರಲ್ಲಿ ಶ್ರೀಮಂತರು ಕೂಡ ಸವಲತ್ತುಗಳನ್ನು ಪಡೆದಿದ್ದಾರೆ. ಹೀಗಾಗಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ಕ್ಯಾನ್ಸಲ್ ಮಾಡಲು ಮುಂದಾಗಿದ್ದು, ತುಮಕೂರು ಜಿಲ್ಲೆಯ ಸುಮಾರು 32,712 ಕಾರ್ಡ್ದಾರರಿಗೆ ಆಹಾರ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರೋ ಯಾರ್ಯಾರಿಗೆ ಆಹಾರ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ, ಇನ್ನು 977 ಬಿಪಿಎಲ್ ಕಾರ್ಡ್ಗಳಲ್ಲಿ ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಡ್ಗಳು ಕೂಡ ರದ್ದಾಗಿದೆ. ಹಾಗೆ 25 ಲಕ್ಷ ರೂಪಾಯಿಗಿನ್ನ ಹೆಚ್ಚು ವಹಿವಾಟು ಮಾಡ್ತಾ ಇರುವಂತಹ 113 ಜನರ ಬಿಪಿಎಲ್ ಕಾರ್ಡ್ ರದ್ದಾಗಿರುವಂತದ್ದು. ಇನ್ನ ಇಕೆವೈಸಿ ಮಾಡಿಸಿದವರಲ್ಲಿ ಕೂಡ 91 ಜನರದ್ದು ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಹಾಗೆ ವಾರ್ಷಿಕವಾಗಿ 1.20 ಲಕ್ಷ ಆದಾಯ ಹೊಂದಿರುವವರಲ್ಲಿ 23,650 ಜನರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಇನ್ನು ಅಂತಾರಾಜ್ಯದಲ್ಲಿರುವಂತಹವರ 420 ಕಾರ್ಡ್ಗಳು ರದ್ದಾಗಿರುವಂತದ್ದು. ಇನ್ನು 7 ಎಕರೆಗಿಂತ ಜಾಸ್ತಿ ಭೂಮಿಯನ್ನ ಹೊಂದಿರುವವರಲ್ಲಿ 1996 ಜನರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಇನ್ನು 6 ತಿಂಗಳಿನಿಂದ ರೇಷನ್ ಪಡೆಯದವರು 712 ಮಂದಿ ಇದ್ದಾರೆ. ಹಾಗೆ ಸ್ವಂತ ಕಾರನ್ನ ಹೊಂದಿದವರು 19 ಜನ ಇದ್ದಾರೆ. ಇನ್ನು 18ಕ್ಕಿಂತ ಕಮ್ಮಿ ವಯಸ್ಸಿನವರ 16 ಜನರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ತುಮಕೂರು ಆಹಾರ ಇಲಾಖೆಯಿಂದ ಈಗ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ಆಗಿರುವಂತದ್ದು. ನಿಜಕ್ಕೂ ಸಹ ತುಮಕೂರಿನಲ್ಲಿರುವಂತಹ ಅನುಮಾನಾಸ್ಪದ ಬಂದಂತಹ ಬಿಪಿಎಲ್ ಕಾರ್ಡ್ದಾರರಿಗೆ ಈಗ ನೋಟಿಸ್ ಜಾರಿಯಾಗಿರುವಂತದ್ದು. ಆಹಾರ ಇಲಾಖೆಯಿಂದ ಸ್ಫೋಟಕವಾದಂತಹ ಅಂಕಿ ಅಂಶ ಈಗ ಬಯಲಾಗಿರುವಂಥದ್ದು. ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಜಿಲ್ಲೆಯ 32,712 ಪಡಿತರ ಕಾರ್ಡ್ಗಳಿಗೆ ಈಗ ನೋಟಿಸ್ ಕೊಟ್ಟಿರುವಂಥದ್ದು. ಏನು ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರ್ತಾರೆ ಅವ್ರಿಗೂ ಕೂಡ ಈಗ ನೋಟಿಸ್ ಜಾರಿಯಾಗಿರುವಂಥದ್ದು. 25 ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡಿದವ್ರಿಗೂ ಕೂಡ ಈಗ ನೋಟಿಸ್ ಜಾರಿಯಾಗಿರುವಂಥದ್ದು. ಜೊತೆಗೆ 7 ಎಕರೆ ಭೂಮಿಗಿಂತ ಅಧಿಕ ಭೂಮಿ ಹೊಂದಿರೋರು ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ 1996 ಜನ ಜಿಲ್ಲೆಯಲ್ಲಿ 7 ಎಕರೆಗಿಂತ ಜಾಸ್ತಿ ಜಮೀನನ್ನು ಹೊಂದಿರ್ತಾರೆ. ಅವ್ರಿಗೂ ಕೂಡ ಈಗ ನೋಟಿಸ್ ಜಾರಿಯಾಗಿರುವಂಥದ್ದು. ಒಟ್ಟಾರೆ ಆಹಾರ ಇಲಾಖೆಯಿಂದ ಮೇಜರ್ ಸರ್ಜರಿ ನಡೀತಾ ಇರುವಂಥದ್ದು. ಏನು ರಾಜ್ಯದಲ್ಲೂ ಕೂಡ 8 ಲಕ್ಷಕ್ಕಿಂತ ಅಧಿಕ ನೋಟಿಸ್ ಜಾರಿ ಆದರೆ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ 32,000ಕ್ಕೂ ಹೆಚ್ಚು ಜನ ಅನುಮಾನಾಸ್ಪದ ಬಿಪಿಎಲ್ ದಾರರು ಈಗ ಕಂಡಿಡಿದಿರುವಂಥದ್ದು. ಎಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಜಾರಿಯಾಗಿರುವಂಥದ್ದು. ಸದ್ಯದಲ್ಲೇ ಅವರ ಕಾರ್ಡ್ಗಳನ್ನು ಬಿಪಿಎಲ್ ಇಂದ ಎಪಿಎಲ್ಗೆ ಕನ್ವರ್ಟ್ ಮಾಡೋಕ್ಕೆ ಈಗ ಆಹಾರ ಇಲಾಖೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.